ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಲ್ಟಿ ಸ್ಟೇಜ್ ಗ್ರಾಫ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ವೆರಿ ಈಸಿ ಪ್ರಾಬ್ಲಮ್, ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತಗೋಬಹುದು. ಸೊ ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನೋಡಿ, ನಮಗೆ ಒಂದು ಗ್ರಾಫ್ ಅನ್ನ ಕೊಟ್ಬಿಡ್ತಾರೆ. ಸೊ ಆ ಗ್ರಾಫ್ ಅನ್ನ ಕೊಟ್ಟು ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೀಕ್ವೆನ್ಸ್ ಆಫ್ ಡಿಸಿಷನ್ ಅಂತ ಅಂದ್ರೆ ಏನು ನೋಡಿ, ದಿಸ್ ಈಸ್ ಲೆವೆಲ್ 1 ಅಥವಾ ಸ್ಟೇಜ್ 1 ಅಂತ ಕರಿಬಹುದು. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5. ಸರಿನಾ? ನಾನು ಪ್ರತಿ ಒಂದು ಸ್ಟೇಜ್ ಇಂದ ಒಂದೊಂದೇ ವರ್ಟೆಕ್ಸ್ ಅನ್ನ ಚೂಸ್ ಮಾಡಬೇಕು, ಅಂದ್ರೆ ಒಂದೊಂದೇ ಡಿಸಿಷನ್ ಗಳನ್ನ ಚೂಸ್ ಮಾಡ್ತಾ ಹೋಗ್ಬೇಕು. ಸೊ ಅದನ್ನೇ ಏನಂತ ಕರಿತೀವಿ ನಾವು, ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್. ಸೊ ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್ ಅನ್ನ ಕಂಡುಹಿಡಿಯೋದಕ್ಕೆ ವೆರಿ ಈಸಿ ಟೆಕ್ನಿಕ್ ಅಂತಂದ್ರೆ ಪ್ರತಿ ಒಂದು ವರ್ಟೆಕ್ಸಿನ ಕಾಸ್ಟ್ ಮತ್ತೆ ಅದರ ಡಿಸಿಷನ್ ಅನ್ನ ನಾವು ಕಂಡುಹಿಡಿತಾ ಹೋಗ್ತೀವಿ. ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ನಾವು ಒಂದೊಂದೇ ವರ್ಟೆಕ್ಸ್ ತಗೋಬೇಕಲ್ವಾ. ಸೊ ಸ್ಟಾರ್ಟ್ ನೋಡಿ. ಮೊದಲನೇ ವರ್ಟೆಕ್ಸ್ ಅಂತ ಅಂದ್ರೆ ಮೊದಲನೇ ಸ್ಟೇಜ್ ಅಲ್ಲಿ ಇರುವಂತಹ ವರ್ಟೆಕ್ಸ್ ಅನ್ನ ಏನಂತ ಕರಿತೀವಿ, ಸೋರ್ಸ್ ವರ್ಟೆಕ್ಸ್. ಸರಿನಾ? ನೆಕ್ಸ್ಟ್ ಕೊನೆಯ ಸ್ಟೇಜ್ ಅಲ್ಲಿ ಇರುವಂತದ್ದನ್ನು ನಾವೇನಂತ ಕರಿತೀವಿ, ಸಿಂಕ್. ಸೊ ಸೋರ್ಸ್ ಗೊತ್ತಿದೆ, ಸಿಂಕ್ ಗೊತ್ತಿದೆ. ಸಿಂಕ್ ಇಂದ ನಾವು ಪ್ರಾಬ್ಲಮ್ ಅನ್ನ ಶುರು ಮಾಡಬೇಕು. ಸೊ ಸಿಂಕ್ ಇಂದ ಪ್ರಾಬ್ಲಮ್ ಯಾವ ರೀತಿ ಕಂಡುಹಿಡಿಯೋದು, ಕಾಸ್ಟ್ ಅನ್ನೇ ಅಲ್ವಾ ನಾವು ಕಂಡುಹಿಡಿತಾ ಇರೋದು. ಕಾಸ್ಟ್ ಆಫ್ 5th ಸ್ಟೇಜ್ ವರ್ಟೆಕ್ಸ್ ನಂಬರ್ 9. ಸೊ ಏನ್ ಬರ್ದಿದ್ದು, ಇಲ್ಲಿ ಸ್ಟೇಜ್ ನಂಬರ್ ಅನ್ನ ಬರಿಬೇಕು, ಇಲ್ಲಿ ವರ್ಟೆಕ್ಸ್ ನಂಬರ್ ಅನ್ನ ಬರಿಬೇಕು. ಸೊ ಸ್ಟೇಜ್ ಈಸ್ 5, ವರ್ಟೆಕ್ಸ್ ಈಸ್ 9. ಸೊ ಕಾಸ್ಟ್ ಏನಾಗಿರುತ್ತೆ, ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಯಾಕೆ? ಇದು ಮೊದಲನೇದು. ಫಾರ್ ಎಕ್ಸಾಂಪಲ್ ಇದು ಯಾವ ರೀತಿ ಆಯ್ತು ಅಂತಂದ್ರೆ, ನೀವು ಕ್ರಿಸ್ಕಲ್ ಅಲ್ಗೋರಿದಮ್ ಇರ್ಬೋದು, ಪ್ರಿಮ್ಸ್ ಅಲ್ಗೋರಿದಮ್, ಇದರಲ್ಲೆಲ್ಲ ಏನ್ ಮಾಡ್ತೀರಾ, ಫಸ್ಟ್ ಸೋರ್ಸ್ ನೋಡ್ ಅನ್ನ ತಗೊಂತೀರಾ. ಸೋರ್ಸ್ ನೋಡ್ ತಗೊಂಡಾಗ ಅದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ, 0. ಯಾಕಂತಂದ್ರೆ ಅದೇ ಮೊದಲನೇ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಅದರ ವ್ಯಾಲ್ಯೂ 0 ಆಗಿರುತ್ತೆ. ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ವ್ಯಾಲ್ಯೂ ಎಷ್ಟು, 0. ಅಂದ್ರೆ ಕಾಸ್ಟ್ 0 ಆಯ್ತು. ಯಾವ ವರ್ಟೆಕ್ಸ್ ಅಲ್ಲಿ ಇದೆ ಇವಾಗ, 9th ವರ್ಟೆಕ್ಸ್. ಸೊ 9 ಅಂತಾನೆ ಬರೀಬೇಕು. ಸರಿನಾ? ಸೊ ಪ್ರಾಬ್ಲಮ್ ಪ್ರೊಸೀಡ್ ಆಗ್ತಾ ಆಗ್ತಾ ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಮೊದಲನೇದಾಯ್ತು. ನೆಕ್ಸ್ಟ್ ಎರಡನೇದು, ಈ ಸ್ಟೇಜ್ ಅಲ್ಲಿ ಯಾವ್ದಾದ್ರು ಇದೆಯಾ, ಇಲ್ಲ, ಒಂದೇ ಒಂದು ಇದ್ದಿದ್ದು ಅದ್ರಲ್ಲಿ ಬರ್ದಿದ್ದೀವಿ. ನೆಕ್ಸ್ಟ್ ಅದ್ರ ಪ್ರೀವಿಯಸ್ ಸ್ಟೇಜಿಗೆ ಬರೋಣ, ಸ್ಟೇಜ್ ನಂಬರ್ 4. ಸೊ ಸ್ಟೇಜ್ ನಂಬರ್ 4 ಅಲ್ಲಿ ನಮಗೆ 2 ವರ್ಟೆಕ್ಸ್ ಗಳಿವೆ. ಸೊ ಇವೆರಡಕ್ಕೂ ಕೂಡ ನಾವು ವ್ಯಾಲ್ಯೂಗಳನ್ನ ಅಂದ್ರೆ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಫೋರ್ತ್ ಸ್ಟೇಜ್ ಅಲ್ಲಿ ಇರುವಂತಹ 7th ವರ್ಟೆಕ್ಸ್, ಕಾಸ್ಟ್ ಆಫ್ 4th ಸ್ಟೇಜ್ ಅಲ್ಲಿ ಇರುವಂತಹ 8th ವರ್ಟೆಕ್ಸ್. 4th ಸ್ಟೇಜ್ ಅಲ್ಲಿ ಇರುವಂತಹ 8th ವರ್ಟೆಕ್ಸ್ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಆದಷ್ಟು ಕಡಿಮೆ ಕಾಸ್ಟ್ ಅನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಮಿನಿಮಮ್ ಕಾಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಸಿಂಕ್ ಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ಏನ್ ಮಾಡ್ತಾ ಇರೋದು, ಆದಷ್ಟು ಕಡಿಮೆ ಕಾಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಸಿಂಕ್ ಗೆ ಬರೋದಕ್ಕೆ ಟ್ರೈ ಮಾಡ್ಬೇಕು. ನೋಡಿ ಇವಾಗ ಕಾಸ್ಟ್ ಎಷ್ಟಿದೆ, ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ 4th ಸ್ಟೇಜ್ ಅಲ್ಲಿ ಇರುವಂತಹ 7th ವರ್ಟೆಕ್ಸ್ ಟು 9th. ಸೊ ವ್ಯಾಲ್ಯೂ ಏನಂತೆ, 9. ಸೊ ವ್ಯಾಲ್ಯೂ ಏನಂತೆ, 7. ಸರಿನಾ? ನೆಕ್ಸ್ಟ್ 8 ಇಂದ 9 ಗೆ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ, 3. ಸಿಂಪಲ್. ಸೊ ಅವೆರಡನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿ. ಸೊ 7th ವರ್ಟೆಕ್ಸ್ ವ್ಯಾಲ್ಯೂ ಏನಾಯ್ತು ಅಂದ್ರೆ ಕಾಸ್ಟ್ ಎಷ್ಟಾಯ್ತು, 7. 8th ವರ್ಟೆಕ್ಸ್ ಕಾಸ್ಟ್ ಏನಾಯ್ತು, 3. ಸೊ ಇವಾಗ ನಾನು ಇವೆರಡರಿಂದನೂ ಕೂಡ ನಾನು ಎಲ್ಲಿಗೆ ಬಂದಿದ್ದು, ಸಿಂಕಿಗೆ ಬಂದಿದ್ದು. ಸೊ ಸಿಂಕಿಗೆ ಬಂದಿರೋದ್ರಿಂದ ಆ ಒಂದು ಸಿಂಕ್ ಅನ್ನೇ ಬರೀಬೇಕು. ಸೊ ವ್ಯಾಲ್ಯೂ ಎಷ್ಟು, 9. ಸೊ 9 ಇಸ್ ದ ಸಿಂಕ್ ವ್ಯಾಲ್ಯೂ ಅಲ್ವಾ. 7 ಇಂದ 9 ಗೆ ಬಂದೆ, 8 ಇಂದ 9 ಗೆ ಬಂದೆ. ಸೊ ಇವಾಗ ಈ ಸ್ಟೇಜ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ ಗಳು ಮುಗಿತು. ನೆಕ್ಸ್ಟ್ ಪ್ರೀವಿಯಸ್ ಸ್ಟೇಜ್ ಬರೋಣ. ಸೊ ಸ್ಟೇಜ್ ನಂಬರ್ 3. ಸೊ ಸ್ಟೇಜ್ ನಂಬರ್ 3 ಅನ್ನ ನೀವು ನೋಡಿದ್ರೆ 3 ವರ್ಟೆಕ್ಸ್ ಇದೆ, 4, 5, 6. ಬಟ್ ಇಲ್ಲಿ ಇನ್ನೊಂದು ಸಿನಾರಿಯೋ ಬಂತು. ಏನು, 4 ಇಂದ ನಾನು ಸಿಂಕಿಗೆ ಬರಬೇಕು ಅಂತಂದ್ರೆ ನಾನು 7 ಆದ್ರೂ ಯೂಸ್ ಮಾಡ್ಬೋದು. ನೋಡಿ 4 ಇಂದ 7 ಬಂದು 7 ಇಂದ 9 ಆದ್ರೂ ಬರ್ಬೋದು. ಇಲ್ಲ ಅಂತಂದ್ರೆ 4 ಇಂದ 8 ಗೆ ಬಂದು 8 ಇಂದ 9 ಗೆ ಬರ್ಬೋದು. ಸೊ ಇವಾಗ ನಾನು ಆದಷ್ಟು ಮಿನಿಮಮ್ ಕಾಸ್ಟ್ ಇರುವಂತದ್ದನ್ನ ಚೂಸ್ ಮಾಡ್ಬೇಕು. ಸೊ ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿ. ಕಾಸ್ಟ್ ಆಫ್ 3rd ಸ್ಟೇಜ್ ಅಲ್ಲಿ ಇರುವಂತಹ 4th ವರ್ಟೆಕ್ಸ್, 3rd ಸ್ಟೇಜ್ ಅಲ್ಲಿ ಇರುವಂತಹ 4th ವರ್ಟೆಕ್ಸ್. ಸೊ ಇಲ್ಲೇನ್ ಮಾಡಬೇಕು, ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಪಾಸಿಬಲ್ ಸಿನಾರಿಯೋ ಇದೆಯಲ್ಲ, ಅದರಲ್ಲಿ ಮಿನಿಮಮ್ ಯಾವುದು ಅದನ್ನು ಮಾತ್ರ ಬರೀಬೇಕು. ಸೊ ಮಿನಿಮಮ್ ಆಫ್ ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ 4 ಇಂದ 7 ಗೆ ಹೋಗಿ ಸಿಂಕ್ ಗೆ ಹೋಗೋದು ಅಲ್ವಾ. ಸೊ 4 to 7 ಪ್ಲಸ್ ಕಾಸ್ಟ್ ಆಫ್ 7th ವರ್ಟೆಕ್ಸ್ ಡೈರೆಕ್ಟ್ ಆಗಿ ಬರ್ಬಿಡ್ರಿ. ಯಾಕೆ ಗೊತ್ತಾ, ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನಾನು 4 ಇಂದ 7 ಗೆ ಬರ್ತೀನಿ, 7 ಇಂದ 9 ಗೆ ಬರ್ತೀನಿ, ಓಕೆ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಇದಕ್ಕೆ ಬರಬೇಕು ಅಂತಂದ್ರೆ 2 ಇಂದ 4 ಗೆ, 4 ಇಂದ 7 ಗೆ, 7 ಇಂದ 9 ಗೆ ಅಷ್ಟನ್ನು ಆ್ಯಡ್ ಮಾಡ್ಕೊಂಡು ಕುತ್ಕೋಬೇಕು ಅಂತಂದ್ರೆ ಭಾರಿ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ 4 ಇಂದ 7 ಗೆ ಬರ್ತೀನಿ, 7 ಇಂದ ಕಾಸ್ಟ್ ಆಲ್ರೆಡಿ ನನಗೆ ಗೊತ್ತಿದೆ, ಸಿಂಕಿಗೆ ಬರೋದಕ್ಕೆ ಎಷ್ಟು ಕಡಿಮೆ ಕಾಸ್ಟ್ ಅನ್ನ ತಾಂಡಿದೆ ಅಂತ. ಸೊ ಅದನ್ನ ಆ್ಯಡ್ ಮಾಡಿಬಿಟ್ರೆ ಆಯ್ತಲ್ಲ, ಸಿಂಪಲ್. ನೋಡಿ ಇವಾಗ 4 ಇಂದ ನಾನು 8th ವರ್ಟೆಕ್ಸ್ ಗೆ ಬರ್ಬೋದು, 4 to 8 ಪ್ಲಸ್ ಕಾಸ್ಟ್ ಆಫ್ 8.
ಸೊ ಕಾಸ್ಟ್ ಆಫ್ ಏತ್ ವರ್ಟೆಕ್ಸ್ ಅನ್ನ ಬರೆದ್ರೆ ಅದು ಸೋರ್ಸಿಗೆ ಹೋಗೋದಕ್ಕೆ ಎಷ್ಟು ಕಾಸ್ಟ್ ಅನ್ನ ತಗೊಂಡಿದೆ ಅಂತ ಗೊತ್ತಾಗುತ್ತಲ್ವಾ. ಸೊ ಅಷ್ಟೇ ಸಿಂಪಲ್. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, 4 to 7, 4 ಇಂದ 7ಗೆ ವ್ಯಾಲ್ಯೂ ಎಷ್ಟಿದೆ 1 ಪ್ಲಸ್ 7th ವರ್ಟೆಕ್ಸ್ ವ್ಯಾಲ್ಯೂ ಇಲ್ಲಿ ಅಪ್ಡೇಟ್ ಆಗಿದೆ ನೋಡಿ 7 ಕಾಮ. ಇನ್ನೊಂದು ಸಿನಾರಿಯೋ ಏನು 4 to 8, 4 ಇಂದ 8ಗೆ ಕಾಸ್ಟ್ ಈಸ್ 4 ಪ್ಲಸ್ ಕಾಸ್ಟ್ ಆಫ್ ದಿ 8th ವರ್ಟೆಕ್ಸ್, ಕಾಸ್ಟ್ ಆಫ್ 8th ವರ್ಟೆಕ್ಸ್ ಈಸ್ 3. ಸೊ 4 plus 3 will be 7, 1 plus 7 is 8. 8 ಮತ್ತೆ 7 ಯಾವ ಚಿಕ್ಕದು, 7 is the smaller one. ಸೊ 7 ಅಂತ ಬರಿಬೇಕು ಎಲ್ಲಿಗೆ, 4th ವರ್ಟೆಕ್ಸ್ಗೆ. ಅದರದ್ದೇ ಅಲ್ವಾ ಕಂಡುಹಿಡಿತಾ ಇರೋದು ಥರ್ಡ್ ಸ್ಟೇಜ್ ಅಲ್ಲಿ ಇರುವಂತ 4th ವರ್ಟೆಕ್ಸ್ ಕಾಸ್ಟ್. ಸೊ ಆ ಕಡಿಮೆ ಕಾಸ್ಟ್ ಅನ್ನ ತಗೊಳೋದಕ್ಕೆ ಯಾವ ವರ್ಟೆಕ್ಸ್ ಅನ್ನ ಯೂಸ್ ಮಾಡಿದೆ ನಾನು, 8th ವರ್ಟೆಕ್ಸ್. ಸೆಕೆಂಡ್ ಸಿನಾರಿಯೋ ಅಲ್ವಾ, ಸೊ 8th ವರ್ಟೆಕ್ಸ್ ಮುಖಾಂತರ ಬಂದಿದ್ದು. ಸೊ 8 ಅನ್ನ ಇಲ್ಲಿ ಬರಿಬೇಕು, ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಕಾಸ್ಟ್ ಆಫ್ ಥರ್ಡ್ ಸ್ಟೇಜ್ 5th ವರ್ಟೆಕ್ಸ್, ಥರ್ಡ್ ಸ್ಟೇಜ್ ಅಲ್ಲಿ ಇರುವಂತಹ 5th ವರ್ಟೆಕ್ಸ್. ಇದು ಕೂಡ ನೋಡಿ 5 ಇಂದ 7, 7 ಇಂದ 9 ಹೋಗ್ಬೋದು, ಇಲ್ಲ 5 ಇಂದ 8, 8 ಇಂದ 9 ಹೋಗ್ಬೋದು. ಸೊ ಕಾಸ್ಟ್ ಏನಾಗುತ್ತೆ, ಮಿನಿಮಮ್ ಆಫ್ ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ 5 to 7, 5 to 7 plus cost of 7th vertex. Next cost of 5 to 8 plus cost of 8th vertex. ಸಿಂಪಲ್. ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದು. ಸೊ ಮಿನಿಮಮ್ ಆಫ್ 5 to 7 ಬರೋದಕ್ಕೆ ಕಾಸ್ಟ್ ಎಷ್ಟಿದೆ 6 ಪ್ಲಸ್ ಕಾಸ್ಟ್ ಆಫ್ 7th vertex is 7 ಕಾಮ. 5 ಇಂದ 8th vertex ಗೆ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ 8 ಪ್ಲಸ್ ಕಾಸ್ಟ್ ಆಫ್ 8th vertex ಏನು 3. 8 plus 3 is 11, 6 plus 7 is 13. ಸೊ ಯಾವ ಚಿಕ್ಕದು 11 is the smaller one. ಸೊ 11 ಅಂತ ಇಲ್ಲಿ ಬರೀತೀನಿ. ಸೊ ಈ 11 ಬರೋದಕ್ಕೆ ಯೂಸ್ ಆದಂತ ವರ್ಟೆಕ್ಸ್ ಯಾವುದು 8. ಸೊ ಅದನ್ನ ಇಲ್ಲಿ ಬರೀತೀನಿ. ನೆಕ್ಸ್ಟ್ ಅದೇ ಥರ್ಡ್ ಸ್ಟೇಜ್ ಅಲ್ಲಿ ಇರುವಂತ 6th ವರ್ಟೆಕ್ಸ್ ಗೆ ನೋಡೋಣ. ಥರ್ಡ್ ಸ್ಟೇಜ್ ಅಲ್ಲಿ ಇರುವಂತ 6th ವರ್ಟೆಕ್ಸ್. ಸೊ ಮಿನಿಮಮ್ ಆಫ್, ಸೊ 6th ಇಂದ ನಾನು 7th ಹೋಗ್ಬೋದು, 6th ಇಂದ 8th ಹೋಗಿ ಆಮೇಲೆ ನಾನು 5th ಹೋಗ್ಬೋದು. ಸೊ ಏನ್ ಮಾಡ್ತೀನಿ, ಎರಡು ಕಂಡೀಷನ್ಗೂ ಬರೀತೀನಿ. ಕಾಸ್ಟ್ ಆಫ್ 6 to 7 ವರ್ಟೆಕ್ಸ್ ಪ್ಲಸ್ ಕಾಸ್ಟ್ ಆಫ್ ದಿ 7th ವರ್ಟೆಕ್ಸ್. ಕಾಸ್ಟ್ ಆಫ್ 6 to 8 ವರ್ಟೆಕ್ಸ್ ವಿತ್ ಕಾಸ್ಟ್ ಆಫ್ 8th ವರ್ಟೆಕ್ಸ್. ನೋಡಿ ಎಷ್ಟು ಸಿಂಪಲ್ ಆಯ್ತು, ಈಸಿ ಆಯ್ತಲ್ವಾ. ಸೊ ಮಿನಿಮಮ್ ಆಫ್ 6 to 7th ವರ್ಟೆಕ್ಸ್ ಕಾಸ್ಟ್ ಎಷ್ಟಿದೆ 6 ಪ್ಲಸ್ ಕಾಸ್ಟ್ ಆಫ್ 7th ವರ್ಟೆಕ್ಸ್ ಆಲ್ರೆಡಿ ನಮಗೆ ಗೊತ್ತಿದೆ ಏನು 7 ಕಾಮ. ಕಾಸ್ಟ್ ಆಫ್ 6 to 8, 6 to 8 ವರ್ಟೆಕ್ಸ್ ಬರೋದಕ್ಕೆ ಕಾಸ್ಟ್ ಎಷ್ಟು 2 ಪ್ಲಸ್ ಕಾಸ್ಟ್ ಆಫ್ 8th ವರ್ಟೆಕ್ಸ್ ಇಸ್ 3. 3 plus 2 ಅಂದ್ರೆ 5, 6 plus 7 ಅಂತಂದ್ರೆ 13. ಯಾವ ಚಿಕ್ಕದು 5 is the smaller one. ಸೊ ರೈಟ್ 5. ನೆಕ್ಸ್ಟ್ ಈ 5 ಅನ್ನ ತಗೊಳೋದಕ್ಕೆ ಯೂಸ್ ಆದಂತಹ ವರ್ಟೆಕ್ಸ್ ಯಾವುದು 8th ವರ್ಟೆಕ್ಸ್. ಸೊ 8 ಅಂತ ಬನ್ನಿ. ನೋಡಿ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ನಾವು ಫಿಲ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ. ಯಾಕೆ ಈ ಸ್ಟೇಜ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ಗಳು ಮುಗಿತು. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಸೆಕೆಂಡ್ ವರ್ಟೆಕ್ಸ್, ಸೆಕೆಂಡ್ ಸ್ಟೇಜ್ ಥರ್ಡ್ ವರ್ಟೆಕ್ಸ್. ಸೊ ಎರಡು ಸಿನಾರಿಯೋಸ್. ಕಾಸ್ಟ್ ಆಫ್ ಸೆಕೆಂಡ್ ಸ್ಟೇಜ್ ಸೆಕೆಂಡ್ ವರ್ಟೆಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿಂದ ನಾನು 4 ಹೋಗಿ ಆಮೇಲೆ 5 ಹೋಗ್ಬೋದು, ಇಲ್ಲ ಅಂತಂದ್ರೆ 6 ಹೋಗಿ ಆಮೇಲೆ 5 ಹೋಗ್ಬೋದು. ಸೊ ಈಗ ನೋಡಿ ಮಿನಿಮಮ್ ಆಫ್ ಸೆಕೆಂಡ್ ವರ್ಟೆಕ್ಸ್, ಸೊ 2 ಇಂದ 4 ಹೋಗೋದಕ್ಕೆ. ಸೊ ಮಿನಿಮಮ್ ಆಫ್ ಕಾಸ್ಟ್ ಆಫ್ 2 to 4 ಪ್ಲಸ್ ಕಾಸ್ಟ್ ಆಫ್ ದಿ 4th ವರ್ಟೆಕ್ಸ್, ಕಾಸ್ಟ್ ಆಫ್ 2 to 6 ಪ್ಲಸ್ ಕಾಸ್ಟ್ ಆಫ್ 6th ವರ್ಟೆಕ್ಸ್. ಸೊ ಈ ಎರಡೇ ಕಂಡೀಷನ್ ಅಲ್ವಾ. ಸೊ ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದು. ಸೊ ಕಾಸ್ಟ್ ಆಫ್ 2 to 4 ಏನಿದೆ 3 ಪ್ಲಸ್ ಕಾಸ್ಟ್ ಆಫ್ 4th ವರ್ಟೆಕ್ಸ್ ಆಲ್ರೆಡಿ ನಾವು ಕಂಡುಹಿಡ್ಕೊಂಡಿದ್ವಿ, ದಟ್ ಈಸ್ 7 ಕಾಮ್. ಕಾಸ್ಟ್ ಆಫ್ 2 to 6, 2 ಇಂದ 6 ಗೆ ಎಷ್ಟಿದೆ ವ್ಯಾಲ್ಯೂ 3 ಪ್ಲಸ್ ಕಾಸ್ಟ್ ಆಫ್ 6th ವರ್ಟೆಕ್ಸ್ ಈಸ್ 5. ಸೊ 5 plus 3 is 8, 7 plus 3 is 10. ಯಾವ ಚಿಕ್ಕದು 8 is the smaller one. ಸೊ ರೈಟ್ 8. ನೆಕ್ಸ್ಟ್ ಸೊ ಈ 8 ಅನ್ನ ತಗೊಳೋದಕ್ಕೆ ಯೂಸ್ ಆದಂತ ವರ್ಟೆಕ್ಸ್ ಯಾವುದು 6th ವರ್ಟೆಕ್ಸ್. ಸೊ ರೈಟ್ 6. ನೆಕ್ಸ್ಟ್ ಅದೇ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಥರ್ಡ್ ವರ್ಟೆಕ್ಸ್, ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಥರ್ಡ್ ವರ್ಟೆಕ್ಸ್ ಕಾಸ್ಟ್ ಅನ್ನ ಕಂಡುಹಿಡಿಯೋಣ. ಮಿನಿಮಮ್ ಆಫ್ ಕಾಸ್ಟ್ ಆಫ್, ಸೊ ಥರ್ಡ್ ವರ್ಟೆಕ್ಸ್ ಇಂದ ನನಗೆ 3 ಸಿನಾರಿಯೋ ಐತೆ. ಥರ್ಡ್ ಇಂದ ನಾನು 4th ಹೋಗಿ 5th ಹೋಗ್ಬೋದು, ಥರ್ಡ್ ಇಂದ 5th ಹೋಗಿ 5th ಹೋಗ್ಬೋದು, ಇಲ್ಲ ಥರ್ಡ್ ಇಂದ 6th ಹೋಗಿ 5th ಹೋಗ್ಬೋದು. ಸೊ ಮೂರಕ್ಕೂ ಕೂಡ ನಾವು ಕಂಡೀಷನ್ ಅನ್ನ ಬರೀಬೇಕು. 3 to 4 ಫಸ್ಟ್. ಸೊ 3 to 4 ಪ್ಲಸ್ ಕಾಸ್ಟ್ ಆಫ್ 4 ಕಾಮ 3 ಇಂದ 5th ವರ್ಟೆಕ್ಸ್. ಸೊ 3 ಇಂದ 5th ವರ್ಟೆಕ್ಸ್ ಪ್ಲಸ್ ಕಾಸ್ಟ್ ಆಫ್ 5th ವರ್ಟೆಕ್ಸ್. ಸಿ ಇಂದ ಕಾಸ್ಟ್ ಆಫ್ 3 to 6. ಸೊ ಕಾಸ್ಟ್ ಆಫ್ 3 to 6 ಪ್ಲಸ್ ಕಾಸ್ಟ್ ಆಫ್ 6th ವರ್ಟೆಕ್ಸ್.
ಸೊ ಯಾವ್ದು ಕಡಿಮೆ ಬರುತ್ತೆ ಅದು. ಸೊ ಮಿನಿಮಮ್ ಆಫ್ ಕಾಸ್ಟ್ ಆಫ್ 3 to 4, 3 to 4 ವ್ಯಾಲ್ಯೂ ಏನಿದೆ 6 ಪ್ಲಸ್ ಕಾಸ್ಟ್ ಆಫ್ ದಿ ಫೋರ್ತ್ ವರ್ಟೆಕ್ಸ್ ಈಸ್ 7 ಕಾಮ್ 3 to 5, 3 ಇಂದ 5 ಗೆ ವ್ಯಾಲ್ಯೂ ಈಸ್ 5 ಪ್ಲಸ್ ಕಾಸ್ಟ್ ಆಫ್ ದಿ ಫಿಫ್ತ್ ವರ್ಟೆಕ್ಸ್ ಈಸ್ 11 ಕಾಮ್ 3 to 6 ಕಾಸ್ಟ್ ಈಸ್ 8 ಪ್ಲಸ್ ಸೊ ಸಿಕ್ಸ್ತ್ ವರ್ಟೆಕ್ಸ್ ಕಾಸ್ಟ್ ಎಷ್ಟಿದೆ 5. ಸೊ ಯಾವ್ದು ಮಿನಿಮಮ್ ಬರುತ್ತೆ ಅದು. ಮಿನಿಮಮ್ ಆಫ್ 6 + 7 ಅಂತಂದ್ರೆ ಎಷ್ಟಾಯ್ತು 13, 5 + 11 ಅಂತಂದ್ರೆ 16, 8 + 5 ಅಂತಂದ್ರೆ 13. ಸೊ ಇಲ್ಲಿ ಕಡಿಮೆ ಇರುವಂತದ್ದು 13, ಬಟ್ 2 ಸಲ ರಿಪೀಟ್ ಆಗಿದೆ. ಸೊ ಆ ಎರಡು ಕಂಡೀಷನ್ ಅನ್ನು ಕೂಡ ತಗೋಬೇಕು. ಸೊ ದ ಕಾಸ್ಟ್ ಈಸ್ 13, ಬಟ್ ನಾನು ಈ 13 ಅನ್ನ ಪಡ್ಕೊಳೋದಕ್ಕೆ ಫೋರ್ತ್ ವರ್ಟೆಕ್ಸ್ ಆದ್ರೂ ಯೂಸ್ ಮಾಡ್ಬೋದು ಮತ್ತೆ ಸಿಕ್ಸ್ತ್ ವರ್ಟೆಕ್ಸ್ ಆದ್ರೂ ಯೂಸ್ ಮಾಡ್ಬೋದು. ಸೊ ಏನಂತ ಬರೀಬೇಕು ಇಲ್ಲಿ 4/6. ಸೊ ಫೋರ್ತ್ ಆದ್ರೂ ಯೂಸ್ ಮಾಡಬಹುದು, ಸಿಕ್ಸ್ತ್ ಆದ್ರೂ ಯೂಸ್ ಮಾಡಿಕೊಂಡು ನಾವು ಸಿಂಕಿಗೆ ಹೋಗ್ಬೋದು ಅಂತ ಅರ್ಥ. ನೆಕ್ಸ್ಟ್ ಲಾಸ್ಟ್ ಒಂದೇ ಒಂದು ಉಳ್ಕೊಂಡಿರೋದು. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇರುವಂತ ಫಸ್ಟ್ ವರ್ಟೆಕ್ಸ್. ಸೊ ಕಾಸ್ಟ್ ಆಫ್ ಫಸ್ಟ್ ಸ್ಟೇಜ್ ಫಸ್ಟ್ ವರ್ಟೆಕ್ಸ್ ವಿಲ್ ಬಿ ಈಕ್ವಲ್ ಟು ಮಿನಿಮಮ್ ಆಫ್ ಫಸ್ಟ್ ವರ್ಟೆಕ್ಸ್ ಇಂದ ನೀವು ಸೆಕೆಂಡ್ ಹೋಗಿ ಆಮೇಲೆ ಸಿಂಕ್ ಹೋಗ್ಬೋದು, ಇಲ್ಲ ಥರ್ಡ್ ಹೋಗಿ ಆಮೇಲೆ ಸಿಂಕ್ ಹೋಗ್ಬೋದು. ಸೊ ಎರಡನ್ನೂ ಕೂಡ ಬರೆಯೋದು. ಕಾಸ್ಟ್ ಆಫ್ 1 to 2 ಪ್ಲಸ್ ಕಾಸ್ಟ್ ಆಫ್ ದಿ ಸೆಕೆಂಡ್ ವರ್ಟೆಕ್ಸ್ ಕಾಮ ಕಾಸ್ಟ್ ಆಫ್ 1 to 3 ಪ್ಲಸ್ ಕಾಸ್ಟ್ ಆಫ್ ಥರ್ಡ್ ವರ್ಟೆಕ್ಸ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಮಿನಿಮಮ್ ಆಫ್ 1 to 2. ಸೊ 1 ಇಂದ 2 ಗೆ ವ್ಯಾಲ್ಯೂ ಎಷ್ಟಿದೆ 5 ಪ್ಲಸ್ ಕಾಸ್ಟ್ ಆಫ್ ದಿ ಸೆಕೆಂಡ್ ವರ್ಟೆಕ್ಸ್ ನಮಗೆ ಗೊತ್ತು 8 ಕಾಮ 1 to 3. ಸೊ 1 ಇಂದ 3 ಗೆ ವ್ಯಾಲ್ಯೂ ಎಷ್ಟಿದೆ 2 ಪ್ಲಸ್ ಕಾಸ್ಟ್ ಆಫ್ ದಿ ಥರ್ಡ್ ವರ್ಟೆಕ್ಸ್ ಈಸ್ 13. ಸೊ ಯಾವ ಚಿಕ್ಕದು 13 + 2 ಅಂದ್ರೆ 15, 8 + 5 ಅಂತ ಅಂದ್ರೆ ಎಷ್ಟಾಯ್ತು 13. ಸೊ 13 ಚಿಕ್ಕದ 15 ಚಿಕ್ಕದ, 13 is the smaller one. ಸೊ ರೈಟ್ 13. ಈ ಒಂದು ಕಡಿಮೆ ವ್ಯಾಲ್ಯೂ 13 ಅನ್ನು ತಗೊಳ್ಳೋದಕ್ಕೋಸ್ಕರ ಯಾವ ವರ್ಟೆಕ್ಸ್ ಯೂಸ್ ಮಾಡಿದೀವಿ ಸೆಕೆಂಡ್ ವರ್ಟೆಕ್ಸ್. ಸೊ ರೈಟ್ 2. ಸೊ ಇವಾಗ ನಮಗೆ 3% ಅಲ್ಲ 90% ಪ್ರಾಬ್ಲಮ್ ಡನ್. ಈ ಒಂದು ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ನಾವಿವಾಗ ಆರಾಮಾಗಿ ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್ ಅನ್ನ ಫೈಂಡ್ ಮಾಡಬಹುದು. ಸರಿನಾ? ಸೊ ನಾನೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ತೋರಿಸಿದ್ನಲ್ಲ ಅದಷ್ಟನ್ನು ಕೂಡ ಬರಿಬೇಕು ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗಬೇಕು ಅಂತಂದ್ರೆ. ಸೊ ಈ ಟೇಬಲ್ ಅನ್ನ ಫಿಲ್ ಆಗಿದೆ. ಇವಾಗ ನೆಕ್ಸ್ಟ್ ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್ ಅನ್ನ ಬರೆಯೋಣ. ಸೀಕ್ವೆನ್ಸ್ ಆಫ್ ಡಿಸಿಷನ್. ಸೊ ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್ ಅನ್ನ ಬರೀಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರತಿ ಒಂದು ಸ್ಟೇಜ್ ಇಂದ ಕೇವಲ ಒಂದೇ ಒಂದು ವರ್ಟೆಕ್ಸ್ ಮಾತ್ರ ಚೂಸ್ ಆಗಬೇಕು. ಸರಿನಾ? ಸೊ ಸೋರ್ಸ್ ಕಡೆಯಿಂದ ಸಿಂಕ್ ಕಡೆ ಹೋಗೋಣ. ಫಸ್ಟ್ ಮೊದಲನೇ ಸ್ಟೇಜ್ ಅಲ್ಲಿ ಒಂದೇ ಒಂದು ವರ್ಟೆಕ್ಸ್ ಇರೋದು, ಸೊ ಅದನ್ನೇ ಚೂಸ್ ಮಾಡಬೇಕು. ಸೊ ಡಿಸ್ಟೆನ್ಸ್ ಆಫ್, ಸೊ ಯಾವ ಡಿಸಿಷನ್ ತಗೊಂತ ಇದೀವಿ ಮೊದಲನೇ ಸ್ಟೇಜ್ ಅಲ್ಲಿ ಮೊದಲನೇ ವರ್ಟೆಕ್ಸ್ ಅನ್ನ ತಗೊಂತ ಇದ್ದೀನಿ. ಸೊ ಅದರ ಕಾಸ್ಟ್ ಎಷ್ಟಿದೆ 30. ಸೊ ಅದರ ಡಿ ವ್ಯಾಲ್ಯೂ ಏನಿದೆ 2. ಸೊ ಏನು ಮೊದಲನೇ ಸ್ಟೇಜ್ ಅಲ್ಲಿ ಮೊದಲನೇ ವರ್ಟೆಕ್ಸ್ ಅನ್ನ ತಗೊಂತ ಇದ್ದೀನಿ. ಸೊ ಅದರ ಡಿ ವ್ಯಾಲ್ಯೂ ಎಷ್ಟಿದೆ, ಸೊ ಅದರ ಡಿ ವ್ಯಾಲ್ಯೂ ಎಷ್ಟಿದೆ 2. ಯಾಕೆ ನೋಡಿ 1 ಇಂದ 2 ಹೋದ್ರೆ ನನಗೆ ಕಡಿಮೆ ಕಾಸ್ಟ್ ಸಿಗುತ್ತೆ ಅಂತ ನಾನು ಬರ್ಕೊಂಡಿದ್ದಲ್ವಾ ಇಲ್ಲಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡಿ ಆಫ್ ಸೆಕೆಂಡ್ ಸ್ಟೇಜಿಗೆ ಹೋಗ್ತೀನಿ, ಇದೇ ವ್ಯಾಲ್ಯೂನ ಇಲ್ಲಿ ಬರ್ಕೊಳ್ಳಿ. ಸೊ ಸೆಕೆಂಡ್ ವರ್ಟೆಕ್ಸ್, ಸೆಕೆಂಡ್ ಸ್ಟೇಜ್ ಸೆಕೆಂಡ್ ವರ್ಟೆಕ್ಸ್. ಸೊ ಸೆಕೆಂಡ್ ಸ್ಟೇಜ್ ಅಲ್ಲಿ ಸೆಕೆಂಡ್ ವರ್ಟೆಕ್ಸ್ ಸೆಲೆಕ್ಟ್ ಆಗಿದೆ. ಆ ಸೆಕೆಂಡ್ ವರ್ಟೆಕ್ಸ್ ಡಿ ವ್ಯಾಲ್ಯೂ ಏನಿದೆ 6. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಥರ್ಡ್ ಸ್ಟೇಜ್ ಸಿಕ್ಸ್ತ್ ವರ್ಟೆಕ್ಸ್. ಸೊ ಥರ್ಡ್ ಸ್ಟೇಜ್ ಸಿಕ್ಸ್ತ್ ವರ್ಟೆಕ್ಸ್ ನನಗೆ ಚೂಸ್ ಆಗಿದೆ. ಸೊ ಸಿಕ್ಸ್ತ್ ವರ್ಟೆಕ್ಸ್ ವ್ಯಾಲ್ಯೂ ಏನಿದೆ ಅಂತ ನೋಡೋಣ. ಸೊ ಸಿಕ್ಸ್ತ್ ವರ್ಟೆಕ್ಸ್ ಡಿ ವ್ಯಾಲ್ಯೂ ಏನಿದೆ, ಸಿಕ್ಸ್ತ್ ವರ್ಟೆಕ್ಸ್ ಡಿ ವ್ಯಾಲ್ಯೂ ಈಸ್ 8. ಸೊ 8 ಅಂತ ಬರೀಬೇಕು. ನೆಕ್ಸ್ಟ್ ಡಿ ಆಫ್ ಫೋರ್ತ್ ಸ್ಟೇಜ್ 8th ವರ್ಟೆಕ್ಸ್. ಸೊ ಫೋರ್ತ್ ಸ್ಟೇಜ್ ಅಲ್ಲಿ 8th ವರ್ಟೆಕ್ಸ್ ಚೂಸ್ ಆಗಿದೆ. ಸೊ 8th ವರ್ಟೆಕ್ಸ್ ವ್ಯಾಲ್ಯೂ ಏನಿದೆ ಇಲ್ಲಿ, ಸೊ 8th ವರ್ಟೆಕ್ಸ್ ಡಿ ವ್ಯಾಲ್ಯೂ ಏನಿದೆ ಇಲ್ಲಿ 9. ಸೊ ಡಿ ಆಫ್ ಫಿಫ್ತ್ ಸ್ಟೇಜ್ 9th ವರ್ಟೆಕ್ಸ್ ವಿಲ್ ಬಿ ಈಕ್ವಲ್ ಟು 9. ಸೊ ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಇವಾಗ ಏನಾಯ್ತು ನೋಡಿ ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್. ಸೊ ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್ ಏನಾಗುತ್ತೆ, ಫಸ್ಟ್ 1 ಆಸ್ ಇಟ್ ಈಸ್ ಬಂದೇ ಬರುತ್ತೆ. 1 ಇಂದ 2, 2 ಇಂದ 6, 6 ಇಂದ 8, 8 ಇಂದ 9, 9 ಇಂದ 9. ಸೊ ಇದನ್ನ ಮಾರ್ಕ್ ಮಾಡಿ 1 ಇಂದ 2ಗೆ. ಸೊ 1 ಇಂದ 2ಗೆ, ನೆಕ್ಸ್ಟ್ 2 ಇಂದ 6ಗೆ. ಸೊ 2 ಇಂದ 6ಗೆ, ನೆಕ್ಸ್ಟ್ 6 ಇಂದ 8ಗೆ,
6 ಇಂದ 8ಗೆ, ನೆಕ್ಸ್ಟ್ 8 ಇಂದ 9ಗೆ ಹೋದ್ರೆ ನನಗೆ ಸೀಕ್ವೆನ್ಸ್ ಆಫ್ ದಿ ಡಿಸಿಷನ್ ಸಿಕ್ಕಿದೆ ಅಕಾರ್ಡಿಂಗ್ ಟು ದ ಲೀಸ್ಟ್ ಕಾಸ್ಟ್. ಅಂತಂದ್ರೆ ಮಿನಿಮಮ್ ಕಾಸ್ಟ್ ಅಲ್ಲಿ ನಾನು ಎಲ್ಲ ಒಂದು ಸ್ಟೇಜ್ ಅಲ್ಲಿ ಇರುವಂತಹ ಡಿಸಿಷನ್ ಗಳನ್ನ ತಗೊಂಡು, ಅಂದ್ರೆ ಒಂದೊಂದೇ ಡಿಸಿಷನ್ ಅನ್ನು ತಗೊಂಡು ಸೋರ್ಸ್ ಇಂದ ಸಿಂಕಿಗೆ ಟ್ರಾವರ್ಸ್ ಮಾಡಿದ್ದೀನಿ. ಸರಿನಾ? ಸೊ ಕಡಿಮೆ ಕಾಸ್ಟ್ ಅನ್ನ ಫಸ್ಟ್ ಇಲ್ಲಿ ಫಿಲ್ ಮಾಡಿಕೊಂಡು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿಸಿಷನ್ ಗಳನ್ನ ಚೂಸ್ ಮಾಡ್ತೀವಿ. ಒಂದು ಸ್ಟೇಜ್ ಇಂದ ಕೇವಲ ಒಂದೇ ಒಂದು ಡಿಸಿಷನ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಒಂದು 2-3 ಪ್ರಾಬ್ಲಮ್ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಆದಷ್ಟು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.